ಸಾಕ್ಷಾತ್ ಹನುಮಂತನನ್ನೇ ಮಂಕುಬೂದಿ ಎರಚಿ ದಿಕ್ಕು ತಪ್ಪಿಸಲು ಸಾಧ್ಯವೇ? ಶ್ರೀರಾಮನು ತನ್ನ ಅವತಾರ ಮುಗಿಸುವ ಮುನ್ನ ಹನುಮಂತನನ್ನು ಲೋಕದ ಅಂತ್ಯಕ್ಕೆ ಕಳುಹಿಸಿದ ಆ ನಿಗೂಢ ತಂತ್ರ ನಿಮಗೆ ಗೊತ್ತಾ? ಶ್ರೀರಾಮನ ವೈಕುಂಠ ಪ್ರಯಾಣದ ಸಮಯ ಹತ್ತಿರವಾದಾಗ ಹನುಮಂತನು ರಾಮನನ್ನು ಬಿಟ್ಟು ಕದಲುವುದಿಲ್ಲ. ಹನುಮಂತನಿರುವವರೆಗೆ ಯಮಧರ್ಮನಿಗೆ ಅಯೋಧ್ಯೆಯನ್ನು ಪ್ರವೇಶಿಸಲು ಧೈರ್ಯವಿರುವುದಿಲ್ಲ. ಆಗ ರಾಮನು ತನ್ನ ಕೈಬೆರಳಿನ ಉಂಗುರವನ್ನು ನೆಲದ ಬಿರುಕೊಂದರೊಳಗೆ ಹಾಕಿ ಅದನ್ನು ಹುಡುಕಿಕೊಂಡು ಬರಲು ಹನುಮಂತನಿಗೆ ಆಜ್ಞಾಪಿಸುತ್ತಾನೆ. ಹನುಮಂತನು ಆ ಉಂಗುರವನ್ನು ಹುಡುಕುತ್ತಾ ಪಾತಾಳ ಲೋಕಕ್ಕೆ ತಲುಪುತ್ತಾನೆ. ಅಲ್ಲಿ ಅವನಿಗೆ ಕಂಡಿದ್ದು ಬೆಟ್ಟದಂತೆ ರಾಶಿ ಹಾಕಿದ್ದ ಸಾವಿರಾರು ಉಂಗುರಗಳು. ಅವೆಲ್ಲವೂ ಒಂದೇ ರೀತಿ ಇದ್ದವು. ಗೊಂದಲಕ್ಕೀಡಾದ ಹನುಮಂತನು ಅಲ್ಲಿದ್ದ ನಾಗರಾಜನನ್ನು ಇದರ ರಹಸ್ಯವೇನೆಂದು ಕೇಳುತ್ತಾನೆ. ಅಸಲಿ ರಹಸ್ಯವೆಂದರೆ ನಾಗರಾಜನು ನಗುತ್ತಾ ಹೇಳುತ್ತಾನೆ, ಹನುಮಂತನೇ, ಪ್ರತಿ ಯುಗದಲ್ಲಿ ರಾಮನು ತನ್ನ ಅವತಾರ ಮುಗಿಸುವ ಮುನ್ನ ನಿನ್ನನ್ನು ಹೀಗೆಯೇ ಉಂಗುರ ಹುಡುಕಲು ಕಳುಹಿಸುತ್ತಾನೆ. ಆ ಬಿರುಕಿನೊಳಗೆ ಉಂಗುರ ಬಿತ್ತು ಎಂದರೆ ಭೂಮಿಯ ಮೇಲೆ ರಾಮಾವತಾರ ಮುಗಿಯಿತು ಎಂದರ್ಥ. ಕಾಲಚಕ್ರದ ಈ ಅಗಾಧ ಸತ್ಯದ ಮುಂದೆ ಹನುಮಂತನು ಮೌನವಾಗಿ ಶರಣಾಗುತ್ತಾನೆ.